ವಿಜಯಪುರ. ಯೋಗವು ಶಾರೀರಿಕ, ಮಾನಸಿಕ ಮತ್ತು ಆಧ್ಯಾತ್ಮಿಕ ಆರೋಗ್ಯವನ್ನು ಉತ್ತೇಜಿಸುವ ಪುರಾತನ ಭಾರತೀಯ ವಿಜ್ಞಾನವಾಗಿದೆ. ಇದು ನಮ್ಯತೆ, ಶಕ್ತಿ ಮತ್ತು ಸಮತೋಲನವನ್ನು ಹೆಚ್ಚಿಸುವುದಲ್ಲದೆ, ರಕ್ತ ಪರಿಚಲನೆ, ಜೀರ್ಣಕ್ರಿಯೆ, ಮತ್ತು ನಿದ್ರೆಯನ್ನು ಸುಧಾರಿಸುತ್ತದೆ ಎಂದು ಗುರುಪ್ರಸಾದ ಹೇಳಿದರು. ವಿಜಯಪುರ ಪಟ್ಟಣದ ಶ್ರೀ ಗಂಧ ಇಂಟರ ನ್ಯಾಷನಲ್ ಶಾಲೆ ಆವರಣದಲ್ಲಿ ಕರ್ನಾಟಕ ಸೌತ್ ಝೋನ್ ಯೋಗ ಅಸೋಸಿಯೇಷನ್ ವತಿಯಿಂದ ಜಿಲ್ಲಾ ಮಟ್ಟದ ಯೋಗ ಸ್ಪರ್ಧೆ ಕಾರ್ಯಕ್ರಮದಲ್ಲಿ ಮಾತನಾಡಿ ಒತ್ತಡ ಮತ್ತು ಆತಂಕವನ್ನು ಕಡಿಮೆ ಮಾಡುವ ಮೂಲಕ ಯೋಗವು ಮಾನಸಿಕ ಆರೋಗ್ಯವನ್ನು ಹೆಚ್ಚಿಸುತ್ತದೆ, ಏಕಾಗ್ರತೆಯನ್ನು ಸುಧಾರಿಸುತ್ತದೆ ಮತ್ತು ದೇಹ ಮನಸ್ಸಿನ ನಡುವೆ ಸಾಮರಸ್ಯವನ್ನು ತರುತ್ತದೆ ಎಂದರು. ಕಾರ್ಯಕ್ರಮದಲ್ಲಿ ಶಾಲೆಯ ಮುಖ್ಯ ಶಿಕ್ಷಕಿ ಅನ್ನಪೂರ್ಣ ಮಾತನಾಡಿ, ಯೋಗದ ದೈಹಿಕ ಪ್ರಯೋಜನಗಳು. ನಮ್ಯತೆ ಮತ್ತು ಶಕ್ತಿ ಯೋಗಾಸನಗಳು ಸ್ನಾಯುಗಳನ್ನು ಬಲಪಡಿಸಿ, ದೇಹವನ್ನು ಹೆಚ್ಚು ಹೊಂದಿಕೊಳ್ಳುವಂತೆ ಮಾಡುತ್ತವೆ. ಇದು ಕೀಲು ನೋವು ಮತ್ತು ಬೆನ್ನು ನೋವನ್ನು ಕಡಿಮೆ ಮಾಡುತ್ತದೆ. ಹೃದಯ ರಕ್ತನಾಳದ ಆರೋಗ್ಯ. ನಿಯಮಿತ ಯೋಗಾಭ್ಯಾಸವು ರಕ್ತ ಪರಿಚಲನೆಯನ್ನು ಸುಧಾರಿಸುತ್ತದೆ. ಮಕ್ಕಳು ಚಿಕ್ಕ ವಯಸ್ಸಿನಲ್ಲೇ ಯೋಗವನ್ನು ಪ್ರತಿಯೊಬ್ಬ ಮಕ್ಕಳು ಅಭ್ಯಾಸ ಮಾಡುವುದು ಉತ್ತಮ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಶಾಲಾ ಆಡಳಿತ ಮಂಡಳಿ ಅಧ್ಯಕ್ಷರಾದ ರಘುರಾಮನ್, ಕರ್ನಾಟಕ ಸೌತ್ ಝೋನ್ ಯೋಗ ಅಸೋಸಿಯೇಷನ್ ಗೌರಿಶಂಕರ್, ಸ್ವರ್ಣರೇಖಾ, ಸುಲೋಚನಾ, ವಿನಯಕುಮಾರ್, ಪುಷ್ಪ್, ಶಿವು, ದೀಪಕ್ ಮತ್ತಿತರರು ಇದ್ದರು. Really. God please. 8, 8, 8. B, 7 and a half, 7 and a half, 7. 6 and a half, 6, 6 and a half. Second compulsory, Bhujanga. ABC release. Score please. 8, 8, 7. 8.
ಈ ಶಾಲೆಯಲ್ಲಿ ಹಮ್ಮಿಕೊಂಡಿರ್ತಕ್ಕಂಥದ್ದು ಬಹಳ ಉತ್ತಮವಾಗಿರ್ತಕ್ಕಂತಹ ಒಂದು ಕಾರ್ಯಕ್ರಮ. ಮಕ್ಕಳಲ್ಲಿ ಈ ಒಂದು ಯೋಗದ ಅಭ್ಯಾಸವನ್ನ ಪ್ರಾಥಮಿಕ ಹಂತದಿಂದಲೇ ಬೆಳೆಸಿದ್ರೆ ಆರೋಗ್ಯವಂತರಾಗಿ ಬೆಳೀಲಿಕ್ಕೆ ಇದು ಬಹಳಷ್ಟು ಸಹಕಾರಿಯಾಗಿರುತ್ತೆ. ಯಾಕೆಂದ್ರೆ ಯೋಗದಿಂದ ರೋಗ ದೂರವಾಗುತ್ತೆ. ಭಯಮುಕ್ತರಾಗೋದ್ರ ಜೊತೆಗೆ ನಾವೆಲ್ಲರೂ ರೋಗದಿಂದಲೂ ಮುಕ್ತರಾಗಬೇಕು. ಅದಕ್ಕೆ ಇದು ಪ್ರಾಥಮಿಕವಾಗಿ ಇದು ಬೇಕಾಗಿರ್ತಕ್ಕಂಥ ಶಿಕ್ಷಣ. ಬರೀ ಶಾಲೆಗಳಲ್ಲಿ ವಿದ್ಯೆಯನ್ನ ಕಲಿಸಿದ್ರೆ ಸಾಲದು, ಅಂಕಗಳನ್ನು ಪಡೆದುಕೊಂಡ್ರೆ ಸಾಲದು. ಅದರ ಜೊತೆಗೆ ಈ ಸಂಸ್ಕಾರ ಅನ್ನೋದು ಬಹಳ ಮುಖ್ಯ ಆಗತ್ತೆ. ಅದರ ಜೊತೆಗೆ ಈ ರೀತಿ ಆರೋಗ್ಯವನ್ನ ಕಾಪಾಡಿಕೊಳ್ಳೋದಕ್ಕೆ ಯೋಗ ತರಬೇತಿ ಆಗಿರ್ಬೋದು, ಕರಾಟೆ ತರಬೇತಿ ಆಗಿರ್ಬೋದು, ಇವುಗಳು ಮಕ್ಕಳಿಗೆ ಬಹಳಷ್ಟು ಚೈತನ್ಯವನ್ನ ಮತ್ತು ಶಕ್ತಿಯನ್ನ ಕೊಡ್ತಾ ಹೋಗುತ್ತೆ. ಯಾಕೆಂದ್ರೆ ಇವತ್ತು ನಾವು ತಿಂತಕ್ಕಂಥ ಆಹಾರವೇ ನಮಗೆ ವಿಷವಾಗಿ ಪರಿವರ್ತನೆ ಆಗಿದೆ. ಅದರಿಂದ ನಾವು ಸ್ವಲ್ಪ ಮಟ್ಟಿಗಾದ್ರೂ ಶಕ್ತಿಯುತವಾಗಿ ಬೆಳಿಬೇಕು ಅಂದ್ರೆ, ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಬೇಕು ಅಂದ್ರೆ ಈ ರೀತಿಯಾಗಿರ್ತಕ್ಕಂತಹ ಯೋಗ ಬಹಳ ಮುಖ್ಯವಾಗುತ್ತೆ. ನೋಡಿದ್ರೆ ಕರ್ನಾಟಕ ಸೌತ್ಸ್ ಯೋಗ ಕಾಂಪಿಟಿಷನ್ಸ್ ಇಲ್ಲಿ ಕಂಡಕ್ಟ್ ಮಾಡ್ತಾ ಇದೀವಿ. ತುಂಬಾ ಮಕ್ಕಳು ಬಂದು ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ನೋಡ್ಬೇಕು ಯಾವ ರೀತಿ ಮಾಡ್ತಾ ಇದ್ದಾರೆ ಏನಂತ. ಇವತ್ತು ಸಂಜೆ ಒಳಗಡೆ ಅವರ ರಿಸಲ್ಟ್ ಬಂದ್ರೆ ನಮ್ಮ ಮಕ್ಕಳು ಯಾವ ರೀತಿ ಮಾಡಿದ್ದಾರೆ. ನಮ್ಮ ಶಾಲೆಯಲ್ಲಿ ಇವರು ಮಿಸ್ಟರ್ ದೀಪಕ್ ಅಂತ ಇದ್ದಾರೆ. ಅವರು ಬಂದು ಅವರ ಗುರು ಹೆಸರು ಮಾಡ್ತಾರೆ ಗೌರಿಶಂಕರ್ ಅವರು ಸೇರ್ಬಿಟ್ಟು ಈ ಪ್ರೋಗ್ರಾಮ್ ಅನ್ನು ಮಾಡ್ತಾ ಇದ್ದಾರೆ. ಎಷ್ಟು ಮಕ್ಕಳು ಭಾಗವಹಿಸ್ತಾರೆ? ನಿಯರ್ಲಿ 150 ಮಕ್ಕಳು ಭಾಗವಹಿಸ್ತಾ ಇದ್ದಾರೆ. ನಮ್ಮ ಶಾಲೆಯಿಂದ 70ರಿಂದ 75 ಮಕ್ಕಳು ಈ ಪ್ರೋಗ್ರಾಮ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಏನೇನು ಉಪಯೋಗ ಇದೆ ಯೋಗದಿಂದ? ಯೋಗದಿಂದ ನೋಡಿದ್ರೆ ನಮಗೆ ದೈಹಿಕವಾಗಿ ಮಾನಸಿಕವಾಗಿ ತುಂಬಾ ಉಪಕಾರಿಯಾಗಿರುತ್ತೆ. ಎಸ್ಪೆಷಲಿ ನಾನ್ ಬಂದು ನಮ್ಮ ಮಕ್ಕಳಿಗೆ ಯೋಗದಲ್ಲೇ ಇದು ಬೆಳಿಗ್ಗೆ ನಮ್ಮ ಶಾಲೆಯಲ್ಲಿ ಬಂದ್ರೆ ಬೆಳಿಗ್ಗೆ ಬಂದ ಕೂಡಲೇ ಫಸ್ಟ್ ಬಂದ ಹಾಗೇನೆ ಕ್ಲಾಸಲ್ಲಿ ಬಂದು ಮೆಡಿಟೇಷನ್ ಮಾಡಲ್ ಕೂತ್ಕೊಳ್ಬೇಕು. ಯಾಕೆಂದ್ರೆ ಮೆಡಿಟೇಷನ್ ಮಾಡಿದ್ರೆ ಅವರಿಗೆ ಏಕಾಗ್ರತೆ ಬಂದು ಅವರ ಜೀವನದಲ್ಲಿ ಅದು ಏಕಾಗ್ರತೆ ಮಾಡೋ ಆ ಶಕ್ತಿ ನಮ್ಮ ಮೆದುಳಿಗೆ ಬಂದು ಏಕಾಗ್ರತೆಯನ್ನು ಹೆಚ್ಚಿಸ್ತದೆ. ಸೊ ಇದು ಬಂದು ಮಕ್ಕಳಲ್ಲಿ ಏನಾಗುತ್ತೆ ಹೇಳಿದ್ರೆ, ವಿದ್ಯಾಭ್ಯಾಸ ಮಾಡುವಾಗ ಟೀಚರ್ ಹೇಳಿಕೊಟ್ಟು, ಇವಾಗ ಒಂದು ಟೀಚರ್ ಬರ್ತಾರೆ ಕ್ಲಾಸಲ್ಲಿ ಟೀಚ್ ಮಾಡ್ತಾರೆ, ಆಮೇಲೆ ಪುನಃ ಎಲ್ಲರೂ ಬಂದು ಮಕ್ಕಪ್ ಮಾಡ್ಬೇಕು ಅಂತ ಹೋಗ್ತಾರೆ. ನಿಜವಾಗಿ ನೋಡಿದ್ರೆ ಅದು ಮಾಡ್ಬೇಕಾದ ಅವಶ್ಯಕತೆ ಇಲ್ಲ. ಟೀಚರ್ ಬಂದು ಒಂದು ಟೀಚ್ ಮಾಡಬಹುದು. ಆಮೇಲೆ ಏಕಾಗ್ರತೆಯಿಂದ ಕೂತು ಏನ್ ಟೀಚರ್ ಹೇಳ್ಕೊಂಡು ಪುನಃ ಗ್ಲಾನ್ಸ್ ಅನ್ನೋದು ಮಾಡಿದ್ರೆ ಮಕ್ಕಳು ಮೈಂಡ್ ಅಲ್ಲಿ ಆಗುತ್ತೆ ಮತ್ತೆ ಕ್ಲಿಯರ್ ಆಗಿ ಕೂತ್ಕೊಳ್ಳುತ್ತೆ. ಇದಕ್ಕಾಗಿ ನಾವು ಬೆಳಿಗ್ಗೆ ಬಂದ ಕೂಡಲೇ ಮಕ್ಕಳಿಗೆ ಇಲ್ಲಿ ಮೆಡಿಟೇಷನ್ ಮಾಡಲು ಕೂತ್ಕೊಳ್ಳಿ ಅಂತ ಹೇಳ್ತೀವಿ.
ಅದೇ ಕೂತಾಗ ಏನಾಗುತ್ತೆ ಆ ದಿನ ಫುಲ್ ಏನ್ ಮಾಡಕ್ ಹೋಗ್ತಾರೆ, ಮೊದಲಿನ ದಿನ ಏನೆಲ್ಲ ಟೀಚರ್ ಹೇಳ್ಕೊಟ್ಟು ಅದನ್ನ ಇಟ್ಕೊಂಡು ಅವರಿಗೆ ತುಂಬಾ ಉಪಕಾರಿಯಾಗಿರುತ್ತೆ. ಏಕಾಗ್ರತೆ ಹೆಚ್ಚಿಸೋಕೆ ಈ ಯೋಗಾಭ್ಯಾಸ ತುಂಬಾ ಉಪಕಾರಿಯಾಗಿದೆ ಈ ಮಕ್ಕಳಿಗೆ